ದೇವರ ವಾರ್ತೆಯನ್ನು ಕೇಳಬೇಕು, ಅದು ಕಿವಿಯಲ್ಲಿ ತುಂಬಿಕೊಳ್ಳಿ. ಜ್ಞಾನಿಗಳಿಗೆ ಅದೊಂದು ದೊಡ್ಡ ಆಹಾರ ಅಂತ ಪರೀಕ್ಷಿತ್ ರಾಜರೇ ಅಂತಾರೆ. 4 ದಿವಸ ಆಗಿತ್ತು ದಶಮಸ್ಕಂದ ಭಾಗವತ ಶುರುವಾಗಲಿಕ್ಕೆ. ದಶಮಸ್ಕಂದ 4ನೇ ದಿನ ಪ್ರಾರಂಭ ಆಗಬೇಕು. ಆಗ ರಾಜರು ಕೇಳ್ತಾರೆ, ಸ್ವಾಮಿ ದಯಮಾಡಿ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ನೀವು ಹೇಳಿ ಅಂತ ದಶಮಸ್ಕಂದದ ಪ್ರಾರಂಭದಲ್ಲಿ. ಶುಕಾಚಾರ್ಯರಂದರು, ಉಪವಾಸ ಕೂತಿದ್ದಿ, ನೀರಿಲ್ಲ, ಅನ್ನ ಇಲ್ಲ, ಹಣ್ಣಿಲ್ಲ, ಏನೇನೇನೇನೂ ಇಲ್ಲ, ನಿನಗೇನು ಹಸಿವು ನೀರಡಿಕೆ ಇದು ಯಾವುದು ಬಾಧಿಸ್ತಾ ಇಲ್ವಾ? ಸ್ವಾಮಿ ನೀವು ಅಂದ ಮೇಲೆ ನನಗೆ ಹಸಿವು ಅನ್ನೋದು ನೆನಪು ಬಂದಿದ್ದು, ಹೊಟ್ಟೆ ಎಲ್ಲ ಮರೆತು ಬಿಟ್ಟು ನನಗೇನೂ ಗೊತ್ತೇ ಇಲ್ಲ. ಯಾಕೆ, ಏನು, ಹೇಗೆ? ನಿಮ್ಮ ಬಾಯಿಂದ ಬಂದ ಹರಿಕಥಾಮೃತವನ್ನು ಪಾನ ಮಾಡ್ತಾ ಏನಲ್ಲ, ಅದು ನನಗೆ ಯಾವ ತರಹದ ಹಸಿವಿಗೂ ಎಡೆಮಾಡಿ ಕೊಟ್ಟಿಲ್ಲ. ನಿಮ್ಮ ಬಾಯಿಂದ ಪಿಬನ ಆ ಹರಿಕಥಾಮೃತ ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತ್ವನ್ಮುಖಾಂಭೋಜ ಶ್ರುತಂ. ತಮ್ಮ ಮುಖಕಮಲದಿಂದ ಸುರಿತಾ ಇರುವ ಅಮೃತ. ಅದರಲ್ಲೂ ಮತ್ತೆ ಅಂತಾರೆ ತ್ವನ್ಮುಖಾಂಭೋಜ, ಮುಖ ಕಮಲ ಅಂದದ್ದು ಯಾಕೆ ಅಂದರೆ ಶುಕಾಚಾರ್ಯರು ಹೇಳಬೇಕಾದರೆ ಫಿಲ್ಟರ್ ಮಾಡಲ್ಲಂತ. ಕಮಲ ಇದೆಯಲ್ಲ ಎಲ್ಲವನ್ನೂ ವಾಪಸ್ ಕೊಡತ್ತೆ. ಕಮಲದ ಎಲೆ ಮೇಲೆ ಈಗ ನೀರನ್ನು ಹಾಲನ್ನು ಹಾಕಿದರೆ ಪದ್ಮಪತ್ರ ವಿವಾಂಭಸ, ಬಟ್ಟೆ ಮೇಲೆ ಹಾಕಿದ್ರೆ ನೀರು ಅದು ಹೀರ್ಕೊಂಡ್ಬಿಡತ್ತೆ, ಸ್ವಲ್ಪ ಹಿಂಡ್ಕೊಂಡ್ರೆ ಚೂರು ಸಿಗತ್ತೆ. ಅದೇ ನೀರನ್ನು ಪಾತ್ರೆಯಲ್ಲಿ ಹಾಕಿದರೆ ಅದು ಹೀರ್ಕೊಂಬಲ್ಲ. ಹಾಗೆ ಕಮಲದ ಎಲೆ, ಕಮಲ ಪತ್ರದ ಕಮಲದ ಗುಣ ಏನು ಅಂದರೆ ಎಲ್ಲವನ್ನೂ ಡೆಲಿವರ್ ಮಾಡತ್ತೆ. ನೀವು ಏನು ವೇದವ್ಯಾಸ ದೇವರ ಬಾಯಿಂದ ಕೇಳಿದ್ರಿ ಅದನ್ನು ನನ್ನ ಯೋಗ್ಯತಾನುಸಾರ ಮುಚ್ಚು ಮರೆ ಇಲ್ಲದೆ ಎಲ್ಲ ಹೇಳ್ತಾ ಇರಿ. ತ್ವನ್ಮುಖಾಂಭೋಜ ಶ್ರುತಂ ಹರಿಕಥಾಮೃತಂ. ಹರಿಯ ಕಥಾಮೃತವನ್ನು ನಾನು ಪಾನ ಮಾಡ್ತಾ ಇದ್ದೇನೆ, ನನಗೆ ಹಸಿವು ನೀರಡಿಕೆ ಇಲ್ಲ. ಇದನ್ನು ಪಾನ ಮಾಡಿ ಅಂತಾರೆ. ಏಕಾಸಿನೂ ಮಾಡ್ಬೋದು, ಏಕಾಸಿ ಜಾಸ್ತಿ ಮಾಡಿ ಅಂದರು. ಇದಕ್ಕೇನು ಯಾವ ರಿಸ್ಟ್ರಿಕ್ಷನ್ ಇಲ್ಲ. ಪಾನಕಾನೋ ಇನ್ನೊಂದೋ ಮತ್ತೊಂದೋ ಕುಡಿದ್ರೆ ಪಾಪ ಬರುತ್ತೆ, ಯಮಧರ್ಮರಾಜ ಹೊಡಿತಾನೆ ಅಂತ ಇಲ್ಲ. ಮೊನ್ನೆ ನಾನು ಹರಿಕಥಾಮೃತವನ್ನು ಕುಡಿದೆ, ಇದ್ಯಾವುದು ಪಂಚಾಮೃತ ಕೇಳಿದ್ದೆ, ಇನ್ನೇನೋ ಅಮೃತ ಕೇಳಿದ್ದೆ, ಇದ್ಯಾವುದು ಹರಿಕಥಾಮೃತವನ್ನು ಕುಡಿಯೋದು ಅಂದರೆ ಕಿವಿಯಲ್ಲಪ್ಪ. ಶ್ರೀನಿವಾಸನ ನಾಮ ಸುಧಾರಸ ಏಸು ರುಚಿಯೋ ಕಾಣೆ, ಜೇನು ತುಪ್ಪದಂತೆ ಪಾನವ ಮಾಡುವೇನ. ನಾಮಾಮೃತವ ಪಾನವ ಮಾಡುವೇನ. ಶ್ರೀನಿವಾಸನ ನಾಮ ಸುಧಾರಸ ಅದನ್ನು ಪಾನ ಮಾಡು. ಸಕ್ಕರೆ ಬೆರೆಸಿದ ಚೊಕ್ಕ ಪಾನಕವನ್ನು ಮಿಕ್ಕಿ ಮೀರುತ್ತಲಿದೆ, ರಕ್ಕಸಾರಿಯ ನಾಮ ಪಾನವ ಮಾಡುವೇನ. ಹಯವದನನ ನಿರ್ಭಯದಿಂಭಜಿಪಗೆ ದಯ ಮಾಡುವ ಸಾಯುಜ್ಯವನಿತ್ತು, ಪಾನವ ಮಾಡುವೇನ. ಇದನ್ನು ಪಾನ ಮಾಡಬೇಕು. ಭಗವಂತನ ವಾರ್ತೆ ಅದಕ್ಕೆ ಕಿವಿ ಕೊಟ್ಟದ್ದು, ಅದಕ್ಕೆ ವಿರುದ್ಧವಾದದ್ದನ್ನು ಮಾಡ್ತಾ ಇದ್ದೇನೆ, ಉದ್ಧಾರ ಮಾಡುವಂಥ ದೇವರಲ್ಲಿ ಬೇಡಿ. ಬೇಡಿದರೆ ದೇವರು ಆ ಕಿವಿಗೆ ಹೊಲಸು ವಾರ್ತೆಯನ್ನು ಕೇಳುವಂತಹ ದೌರ್ಭಾಗ್ಯವನ್ನು ತಪ್ಪಿಸ್ತಾನೆ ಅಂತ ವಿಜಯೇಂದ್ರ ಸ್ವಾಮಿಗಳ ಆಶಯ. ಕೇಳಿ ದೇವರಲ್ಲಿ, ಸ್ವಾಮಿ ನನಗೆ ಸಾಧನೆಗಾಗಿ ಸಾಧನ ಕೊಡೋದು ಮುಖ್ಯ ಅಲ್ಲ, ಸಾಧನಗಳಿಂದ ಸಾಧನೆಯನ್ನು ಮಾಡುವ ಭಾಗ್ಯವನ್ನೂ ಕೊಡು. ಬರೀ ಟೂಲ್ಸ್ ಇದೆ ಅಂದರೆ ಪ್ರಯೋಜನ ಇಲ್ಲೋ, ಅದನ್ನು ಹೇಗೆ ಬಳಸಬೇಕು ಅನ್ನುವ ಬುದ್ಧಿಯನ್ನು ಕೊಟ್ಟು ಬಳಸುವ ಭಾಗ್ಯವನ್ನು ಕೊಡು ಅಂತಾರೆ. ಬರೀ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಇದಾದ ಮೇಲೆ ಕಣ್ಣಿನಿಂದ ನಾನೇನು ಮಾಡ್ತೇನೆ, ನಮಮಕ್ಷಿಯುಗಂ ಪ್ರವರ್ತತೆ ಶ್ರೀ ಭಗವಶಾಸ್ತ್ರ ಕುಲಾವಲೋಕನಾಯ ಅಪಿತು ಧ್ರುವ ಬಾಲ ನರ್ತಕೀನಾಂ ಗಣಿಕಾನಾಂ ಪರಿನರ್ತನಾದಿ ದೃಷ್ಟಿ. ನಮಮಕ್ಷಿಯುಗಂ ಪ್ರವರ್ತತೆ. ನನ್ನ ಕಣ್ಣುಗಳು ಎರಡನ್ನ ನೀನು ಕೊಟ್ಟಿದಿ. ಆ ಎರಡು ಕಣ್ಣುಗಳಿಂದ ಭಗವಶಾಸ್ತ್ರ ಕುಲಾವಲೋಕನಾಯ ನ ಪ್ರವರ್ತತೆ. ಭಗವಂತನ ಶಾಸ್ತ್ರದ ಕುಲ ಅಂದರೆ ಸಮೂಹ. ಬೇಕಾದಷ್ಟು ಮಂತ್ರಗಳಿದೆ, ಬೇಕಾದಷ್ಟು ಸ್ತೋತ್ರಗಳಿದೆ, ಬೇಕಾದಷ್ಟು ಅಧ್ಯಯನ ಮಾಡಬೇಕಾದ ಸರಕುಗಳು ಇದ್ದಾವೆ.
ಯಾವುದನ್ನು ಓದುವ, ಅದನ್ನು ನೋಡುವ, ಅದನ್ನು ಅರ್ಥ ಮಾಡಿಕೊಳ್ಳುವ ಗೋಜಿಗೆ ಕಣ್ಣು ಹೋಗೋದಿಲ್ಲ. ಇದೆಲ್ಲ ಬೇಸರ. ದೇವರನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗ್ರಂಥಗಳಾಗಲಿ, ದೇವರನ್ನು ನೋಡೋದಾಗಲಿ, ಈಗ ನಮಗೆ ಹಾಗಾಗುತ್ತಲ್ರಿ, ಪುಸ್ತಕ ಹಿಡ್ಕೊಳ್ರಿ, ಆ ಕಡೆ ಪುಸ್ತಕ, ಈ ಕಡೆ ನಾವು ತಿರ್ಕೊಂಡ್ಬಿಡ್ತೀವಿ, ನಿದ್ದೆ ಬಂದೇ ಹೋಗುತ್ತದು. ಈ ಓದ್ತಾ 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 ಬಿದ್ದೇ ಹೋಗೋದೆ. ಅದರಲ್ಲೂ ಈಗಂತೂ ಓದೋ ಚಟಾನೆ ಹೊಟ್ಟೋಗಿದೆ. ಹಿಂದೆಲ್ಲ ಕಾದಂಬರಿಯೋ ಪತ್ತೆದಾರಿ ಏನೋ ಓದೋರು, ಈಗೆಲ್ಲ ನಾಪತ್ತೇನೆ ಅವೆಲ್ಲ. ಲೈಬ್ರರಿಗಳೆಲ್ಲ ಬಾಗಿಲು ಹಾಕೊಂಡ್ಬಿಡ್ತೀವಿ. ಫೇಸ್ಬುಕ್ಕು, ವಾಟ್ಸಾಪು, ಯೂಟ್ಯೂಬ್ ಬಂದದ್ದರಿಂದ ಏನು ಬೇಕೋ ಅದನ್ನೇ ನೋಡ್ತಾನೆ ಫೋನ್ ಆ ಕಡೆ ಬಿದ್ದಿರತ್ತೀಗ. ಹಾಗಾಗಿ ಓದೋದು ಅನ್ನೋದು ಏನಿಲ್ಲ. ಈಗ ಓದಿಸೋದು ಅಂದರೆ 60 ವರ್ಷ ಶಾಂತಿನೋ ಅಥವಾ ಮುಂಜಿನೋ ಆದಾಗ ಓದಿಸೋದು, ತಗೊಳ್ಳಿ ಅಂತ ಪ್ರೆಸೆಂಟೇಷನ್. ಇನ್ಯಾವುದು ಓದೋದು ಗೀದೋದು ಅದೆಲ್ಲ ಓದೋದು ಎರಡೂ ಹೋಯ್ತು. ಓದೋದು ಹೊಟ್ಟೋಯ್ತು ಈಗ. ಯಾಕಂದರೆ ವಿಜ್ಜಿಲು ಕಟ್ಟಿಗೆ ಇದೆಲ್ಲ ಇಲ್ಲೇ ಇಲ್ಲ. ಇನ್ನು ಓದೋದು ಹೋಯ್ತು. ಪ್ರಕೃತದಲ್ಲಿ ನಮಮಾಕ್ಷೇಗಂ ಪ್ರವರ್ತತೆ ಶ್ರೀ ಭಗವಶಾಸ್ತ್ರ ಕುಲಾವಲೋಕನಾಯ. ಅವುಗಳಲ್ಲಿರುವ ಅಕ್ಷರಗಳನ್ನು ಓದಿದರೆ ಅಕ್ಷರಾಭಿಮಾನಿ ದೇವತೆಗಳನ್ನು ಆವಾಹನೆ ಮಾಡಿ ಹಿರಿಯರೆಲ್ಲ ಗ್ರಂಥಗಳನ್ನು ಬರೆಯೋರಂತ. ಪುಕ್ಕಟ್ಟೆ ಬರೀತಾ ಇರಲಿಲ್ಲಂತ. ಒಂದು ಕಥೆಯನ್ನಂತೂ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಬಿದರಳ್ಳಿ ಶ್ರೀನಿವಾಸ ತೀರ್ಥರು ಇದ್ದ ಊರಿಗೆ ರಾಘವೇಂದ್ರ ಸ್ವಾಮಿಗಳು ಆಗಮಿಸಿದ್ರು. ಪೂಜಾದಿಗಳೆಲ್ಲ ಆಗಿದೆ. ರಾಘವೇಂದ್ರ ಸ್ವಾಮಿಗಳಿಗೆ ಗ್ರಂಥವನ್ನು ಬರೀಬೇಕಾಗಿತ್ತು. ಮಸಿ ಬೇಕಾಗಿತ್ತು, ಮಸಿ, ಇಂಕ್. ಅದು ಮುಗಿದೋಗಿದೆ. ಈ ಊರಲ್ಲಿ ಯಾರಾದರೂ ಗ್ರಂಥವನ್ನು ಬರೆಯೋರಿದ್ದಾರಾ? ಸ್ವಾಮಿ ಶ್ರೀನಿವಾಸಾಚಾರ್ಯರು ಅಂತ ಇದ್ದಾರೆ. ಹೇಳಿ ಕಳಿಸಿದ್ರಂತೆ, ಸ್ವಲ್ಪ ಮಸಿ ನಿಮ್ಮಲ್ಲಿ ಇದ್ದರೆ. ಗುರುಗಳು ಬಂದ್ಯಾರೆ, ರಾಘವೇಂದ್ರ ಸ್ವಾಮಿಗಳು ಬೇಕು. ಸರಿ, ಅವನನ್ನು ಕೊಟ್ಟು ಕಳಿಸ್ಯಾರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು. ಅವನು ಬರೋದು 2 ಗಂಟೆ ಆಯಿತು. ರಾಯರಂದರು, ಇಷ್ಟೊತ್ತಿಗೆ ನಾನು ಒಂದು 10 ಪುಟಗಳನ್ನು ಬರೆದಿಡಬಹುದಾಗಿತ್ತು, ಅಥವಾ ನಾವೇ ತಯಾರು ಮಾಡ್ಕೋಬೋದಾಗಿತ್ತು ಮಸಿಯನ್ನು. ಯಾಕೆ ಇಷ್ಟೊತ್ತು ಮಾಡಿದೆ? ಇಲ್ಲ ಸ್ವಾಮಿ, ಆ ಮಸಿ ಕೇಳಿದ ಕೂಡಲೇ ಅವ್ರು ಕೊಡಬೇಕಲ್ಲ. ಅವರು ಎಲ್ಲೋ ಹೋದರು, ಸ್ನಾನ ಮಾಡಿದ್ರು, ಅವ್ರು ಹಿಂಡ್ಕೊಂಡು, ಒದ್ದೆ ಹಿಂಡ್ಕೊಂಡು, ಆಮೇಲೆ ಅವರು ದ್ವಾದಶ ನಾಮ ಹಾಕ್ಕೊಂಡು ಆ ಮಸೀನ್ ತೆಗೆದು ಕೊಡೋದು ಇಷ್ಟೊತ್ತಾಯಿತು. ಈ ಮಧ್ಯಾಹ್ನ ಕೇಳಿದ್ರೆ ಮಧ್ಯಾಹ್ನ ಈಗ ಸ್ನಾನ ಮಾಡ್ತಾರೆ ಯಾರವರು? ಆಮೇಲೆ ಶ್ರೀನಿವಾಸ ತೀರ್ಥರು ಬಂದರು. ಪಾಪ ಬಂದು ರಾಯರಿಗೆ ನಮಿಸಿ ಕ್ಷಮಿಸಬೇಕು, ತಾವು ಮಸಿ ಕೇಳಿದಾಗ ತಡ ಮಾಡಿ ಕೊಟ್ಟೆ, ಎಲ್ಲ ಸರಿ. ನನಗೊಂದು ಆಶ್ಚರ್ಯ, ತಾವು ಸ್ನಾನ ಯಾವಾಗ ಮಾಡ್ತೀರಿ? ಬೆಳಗ್ಗೆನೋ ಮಧ್ಯಾಹ್ನವೋ? ಯಾಕೆ ಸ್ವಾಮಿ? ಅಲ್ಲ, ಮಸಿ ಕೇಳಿದ್ರೆ ಸ್ನಾನ ಮಾಡಿ ಕೊಟ್ರಂತೆ. ತಪ್ಪಾಗಿ ತಿಳಿಬಾರದು. ನಾನು ಏನೋ ಟೀಕಾಕೃತಾದರ ಟೀಕೆಗಳಿಗೆ ಗುರುಗಳ ಅನುಗ್ರಹ, ದೇವರ ವಾಯುದೇವರ ಪೂರ್ಣ ಅನುಗ್ರಹದಿಂದ ಟಿಪ್ಪಣಿಯನ್ನೇನೋ ಬರಿತಾ ಇದ್ದೇನೆ. ಆದಷ್ಟು ಅದು ಬರೆಯುವ ಸಂದರ್ಭದಲ್ಲಿ ಮಡಿಯಲ್ಲೇ ಬರೀಬೇಕು ಅಂಥೇಳಿ ನಾನು ಆ ಮಸಿಯನ್ನು ಮಡಿಯಲ್ಲಿ ಇಟ್ಟಿದ್ದೆ. ತುಂಬ ಮಸಿ ಇತ್ತು, ಸ್ವಲ್ಪ ಇದ್ದಿದ್ದರೆ ಕೊಟ್ಟು ಕಳಿಸ್ಬೋದಾಗಿತ್ತು. ಮತ್ತು ಅಷ್ಟೆಲ್ಲ ಮೈಲಿಗೆ ಆದರೆ ನಾನು ಅಕ್ಷರಗಳನ್ನು ಬರೀಬೇಕಾದ್ರೆ ಸುಮ್ಮನೆ ಅಕ್ಷರ ಬರೆಯೋದಿಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ, ಶ್ರೀಮದ್ ಟೀಕಾಕೃತ್ಪಾದರು ಆ ಅಕ್ಷರವನ್ನು ಇಡಬೇಕಾದರೆ, ಬರೀಬೇಕಾದರೆ ಅಕ್ಷರಾಭಿಮಾನಿ ದೇವತೆಗಳನ್ನು ಅನುಸಂಧಾನ ಮಾಡಿ ಅಲ್ಲಿ ಬರೆದಿರ್ತಾರಪ್ಪ. ಅದನ್ನು ಮಡಿಯಿಂದ ನೀವು ಮುಟ್ಟಿದರೆ ಎಷ್ಟೆಷ್ಟು ಬೆಲೆ ಕೊಟ್ಟರೆ ಅಷ್ಟು ಮರ್ಯಾದೆ ಅಂತ ಹಾಗೆ ಬರೀತೇನೆ ಅಂದರು. ರಾಯರಿಗೆ ಬಹಳ ಆನಂದ ಆಯಿತು. ಎಷ್ಟು ಮರ್ಯಾದೆ ಕೊಡ್ತೀರಿ, ಬಹಳ ಸಂತೋಷ, ಬಹಳ ಸಂತೋಷ. ಹೌದು, ನಾನೊಂದು ಕೇಳ್ತೇನೆ, ತಪ್ಪು ತಿಳಿಬೇಡಿ. ನೀರು ಇದೆಯಲ್ಲ, ನೀರಿಗೆ 3 ದಿನ ಸಾಮಾನ್ಯವಾಗಿ ಹೀಗೊಂದು ಧರ್ಮಶಾಸ್ತ್ರ. 3 ದಿವಸ ಆದ ಮೇಲೆ 4ನೇ ದಿವಸಕ್ಕೆ ಆ ನೀರು ಮತ್ತೆ ಮಡಿಗೆ ಬರೋದಿಲ್ಲ. ಪ್ರೊವೈಡೆಡ್ ದಟ್ ಅಬಂಡೆಂಟ್ ನೀರಿದ್ದರೆ. ಬರೋದೇ 10 ದಿವಸಕ್ಕೊಮ್ಮೆ ನೀರು ಬಂದರೆ ಅಲ್ಲೊಂದು ಬೇರೆ ನ್ಯಾಯವೇ ಅದು. ಮತ್ತು ಅದನ್ನು ಎಲ್ಲರೂ ಅದನ್ನು ತಿಳ್ಕೊಳ್ಳೋದು ಬೇಡ. ಹೀಗೆ ಒಂದು ಸಮಸ್ಯೆ ಬಂದಿತ್ತಂತ ಹಿಂದೆ ಯಾವುದೋ ಊರಿನಲ್ಲಿ. ಸ್ವಾಮಿಗಳು ಹೋದಾಗ, ಸ್ವಾಮಿ ನಮ್ಮೂರಲ್ಲಿ ಬರೋದೇ 10 ದಿವಸಕ್ಕೊಮ್ಮೆ ನೀರು ಬರ್ತಾವೆ, ಏನೋ ನೀರು ಹಿಡ್ಕೊಂಡು ಮಾಡಿಕೊಂಡು ಇದ್ದದ್ದು ಮಡಿ ಮಾಡ್ಲಿಕ್ಕೆ ಹತ್ತೀವಿ, ನೀವು 3 ದಿನ ಅಂದರೆ ನಾವು ಒಟ್ಟು ಪೂಜಾ ಬಿಡಬೇಕೋ, ಮಡಿ ಬಿಡಬೇಕೋ, ಪ್ರಾಣ ಬಿಡಬೇಕೋ? ಊರಂತೂ ಬಿಡ್ಲಿಕ್ಕೆ ಆಗೋದಲ್ಲ, ಏನು ಮಾಡಬೇಕು?
ಅಂತಹ ಸಂದರ್ಭದಲ್ಲಿ ತುಳಸಿ ಕಾಷ್ಟವನ್ನು ಹಾಕಿಟ್ಬಿಡ್ರಿ, ಎಲ್ಲ ಒಂದೊಂದನ್ನು ಬಿಡಿಸಿಟ್ಟಿರ್ರಿ, ಸುಮ್ಮನೆ ಮುಟ್ಲಿಕ್ಕೆ ಹೋಗಬೇಡ್ರಿ ಅಂತ ಅದೊಂದು ಧರ್ಮಶಾಸ್ತ್ರದ ಪ್ರಕ್ರಿಯೆ. ಆ ಕಾಲದಲ್ಲಿ ಗುರುಗಳು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋದು. ಇನ್ನು ಜನರಲ್ ಆಗಿ ಅದು ನದಿ ನೀರು, ಆಮೇಲೆ ಬೋರ್ವೆಲ್ಲು, ಆಮೇಲೆ ಬಾವಿ, ಇಲ್ಲಿಗೆಲ್ಲ ಬಂದೇವು ನಾವು. ಅದು ನಳದ ನೀರಿನ ವಿಚಾರ. ಅದು ಇರಲಿ, ಅಂತೂ 3 ದಿವಸ ಆದ ಮೇಲೆ ಮೈಲಿಗೆ ಆಗತ್ತಲ್ಲ, ಆ ನೀರಿನಿಂದ ಪಾಡಿದ ಈ ಮಸಿ ಮೈಲಿಗೆ ಅಲ್ವಾ? ಬಿದರಡಿ ಶ್ರೀನಿವಾಸ ತೀರ್ಥರು ಹೇಳಿದ್ರಂತೆ, ಹೌದು ಸ್ವಾಮಿ, ಆದರೆ ನಾನು ತುಂಗಾ ನದಿಯ ನೀರಿನಿಂದ ಅದನ್ನು ಮಾಡಿರ್ತೇನೆ. ಅದು ತುಂಗಭದ್ರಾ ನದಿಯ ನೀರನ್ನು ಯಾವಾಗ ಅಂದರೆ ತುಂಗೆಗೆ ಗಂಗೆ ವರ್ಷಕ್ಕೊಮ್ಮೆ ಬರ್ತಾಳೆ. ಆ ಗಂಗಾ ಸನ್ನಿಧಾನ ಬಂದಾಗ ಆ ನೀರನ್ನು ತೆಗೆದಿಟ್ಟು ಮಾಡ್ತೇನೆ. ಗಂಗೆಗೆ ಸರ್ವಥಾ ಅದು ಮೈಲಿಗೆ ಇಲ್ಲ. ಗಂಗಾ ಅಂತ ಕರೆದ್ರೆ ಪವಿತ್ರರಾಗ್ತೀವಿ ನಾವು. ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ. ತಲೆದೂಗಿ ಬಿಟ್ರಂತೆ ರಾಘವೇಂದ್ರ ಸ್ವಾಮಿಗಳು. ಆಮೇಲೆ ಆ ಗ್ರಂಥಗಳನ್ನು ತರಿಸಿ ನೋಡಿ ಬಹಳ ಆನಂದ ಪಟ್ಟಿದ್ರು ಅಂಥೇಳಿ ನಾವು ಕೇಳ್ತೇವೆ. ಹೇಳಬೇಕಾದ ವಿಷಯ ಇಷ್ಟೇ, ಪ್ರಾಚೀನರು ಕೊಡ್ತಾ ಇದ್ದಂತಹ ಬೆಲೆ ಎಷ್ಟು. ಮಡಿಯಲ್ಲಿ ಪುಸ್ತಕಗಳನ್ನು ಮುಟ್ಟೋರು, ಅದು ವಾಲಿ ಪುಸ್ತಕ ಅಂತಿರುತ್ತೆ, ಬೈಂಡಿಂಗ್ ಇರಲಿಲ್ಲ. ಸೊ ನಮ್ಮ ಗುರುಗಳು ಯಾವಾಗಲೂ ಬೈಯೋರು, ಈ ಪುಸ್ತಕ ನಿಮಗೆ ಬಂದು ಹಾಳಾದ್ರೆ ಈ ಬೈಂಡಿಂಗು ತಲೆ ಬುಡಕ್ಕೂ ಇಟ್ಕೋತೀರಿ ನೀವು, ಪಾಪಿಸ್ಟರ್ ನೀವು, ಅದನ್ನು ಮಡಿಯಲ್ಲಿ ಮುಟ್ಟಬೇಕು ಅಂತ. ಹೀಗಾಗಿ ನಮಮಾಕ್ಷೀಗಂ ಪ್ರವರ್ತತೆ, ಪುಸ್ತಕದಲ್ಲಿರುವಂತಹ ಆ ಅಕ್ಷರಗಳನ್ನೇನು ನೋಡ್ತೇವೆ, ಬರೀ ಅಕ್ಷರಗಳಲ್ಲ, ಅದು ರೂಪಮನ್ಯದಿವ ಧನ್ಯಮಾತ್ಮನಃ ಸುಮಧ್ವಿಯಲ್ಲಿ ನಾವು ಕೇಳ್ತೀವಿ. ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಆ ಬ್ರಹ್ಮಸೂತ್ರ ಭಾಷ್ಯ ಅಂದರೆ ಏನದು? ಶ್ರೀಮದಾಚಾರ್ಯರ ಪ್ರತಿರೂಪ ಅಥವಾ ಭಗವಂತನ ಪ್ರತಿರೂಪ. ಅದು ಏನೋ ಅಕ್ಷರ ಅನ್ಕೋಬೇಡ್ರಿ, ವಾಂಗ್ಮಯ ಪ್ರತಿಮೆ, ಅಕ್ಷರಗಳಿಂದ ಮಾಡಿದ ಭಗವಂತನ ಒಂದು ಪ್ರತಿಮೆ ಅಂತ. ಇಷ್ಟು ಮರ್ಯಾದೆಯನ್ನು ಗ್ರಂಥಗಳಿಗೆ ಕೊಡೋರು ಅಂತ.